ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮತ್ತು ಅಮೆರಿಕದ ನಡುವೆ ನಡೀತಾ ಇರುವಂತಹ ಯುದ್ಧದಲ್ಲಿ ಕೆಲವೊಂದಷ್ಟು ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ. ಅಮೆರಿಕ ಬಹಳ ದೊಡ್ಡ ಘೋಷಣೆಯನ್ನ ಮಾಡಿದೆ. ಒಂದು ಕಡೆ ಟ್ರಂಪ್ ಹೇಳ್ತಾ ಇದ್ದಾರೆ, ನಾವು ಇರಾನ್ನಲ್ಲಿ ಹೊಸ ನಾಯಕನನ್ನ ಹುಡುಕಿದೀವಿ, ಆತ ಯಾರು ಅಂತ ನಮಗೆ ಗೊತ್ತು, ಸದ್ಯ ಈ ಯುದ್ಧದಲ್ಲಿ ಆತನನ್ನ ಸಾಯದಂತೆ ನಾವು ನೋಡ್ಕೊಳ್ತಾ ಇದ್ದೀವಿ ಅಂತ ಟ್ರಂಪ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಅಮೆರಿಕದ ಸೆಂಟ್ಕಾಮ್ ಇದೆಯಲ್ಲ, ಈ ಯುದ್ಧದಲ್ಲಿ ನಾವು ವಿಜಯದ ಸಮೀಪಕ್ಕೆ ಬಂದಿದ್ದೀವಿ, ಏನೇನು ನಮ್ಮ ಟಾರ್ಗೆಟ್ ಇತ್ತೋ ಅದನ್ನ ಬಹುತೇಕ ಹಿಟ್ ಮಾಡಿದ್ದೀವಿ. ಆದರೆ ಟ್ರಂಪ್ ಈ ಸಂದರ್ಭದಲ್ಲಿ ನಮಗೊಂದು ದೊಡ್ಡ ಟಾಸ್ಕ್ ಕೊಟ್ಟಿದ್ದಾರೆ, ಅದಕ್ಕೊಂದು ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಸೆಂಟ್ಕಾಮ್ ಒಂದು ಹೇಳಿಕೆ ಕೊಟ್ಟಿದೆ. ಹಾಗೆ ಲೆಬನಾನ್ನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಾ ಇದೆ. ಲೆಬನಾನ್ನ ಸರ್ಕಾರ ಬಹಳ ಸಮಯದ ನಂತರ ಒಂದು ದೊಡ್ಡ ನಿರ್ಧಾರ ಮಾಡಿದೆ. ಅದೇನು ಕೇಳಿದ್ರೆ, ಇರಾನಿಗಳನ್ನು ಹೊರಹಾಕುವಂತಹ ನಿರ್ಧಾರ. IRGCಯನ್ನು ಲೆಬನಾನ್ ಬ್ಯಾನ್ ಮಾಡಿದೆ. ಇದರ ನಡುವೆ ಇಸ್ರೇಲ್ನ ರೀತಿಯಲ್ಲೇ ಹಿಜ್ಬುಲ್ಲಾಗಳು ಟಾಂಗ್ ಕೊಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ಬಹಳ ದೊಡ್ಡ ಬೆಳವಣಿಗೆ ಏನು ಕೇಳಿದ್ರೆ, ಟ್ರಂಪ್ ಇರಾನ್ ಯುದ್ಧ ಆಗ್ತಿದ್ದ ಹಾಗೆ ತಣ್ಣಗಾಗಬಹುದು ಅಂತ ಎಲ್ಲ ನಿರೀಕ್ಷೆ ಇತ್ತಲ್ಲ, ಅದಲ್ಲ. ಟ್ರಂಪ್ ಮತ್ತೊಂದು ಘೋಷಣೆ ಮಾಡಿದ್ದಾರೆ, ನಮ್ಮ ಯುದ್ಧ ಇಲ್ಲಿಗೆ ನಿಲ್ಲೋದಿಲ್ಲ, ಮುಂದಿನ ದೇಶವೂ ಕೂಡ ನಮ್ಮ ಟಾರ್ಗೆಟ್ ಲೀಸ್ಟ್ನಲ್ಲಿದೆ, ಇರಾನ್ ಯುದ್ಧ ಆಗ್ತಿದ್ದ ಹಾಗೆ ಆ ದೇಶದ ಮೇಲೂ ಕೂಡ ನಾವು ಹೋಗ್ತೀವಿ ಅಂತ ಟ್ರಂಪ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನೂ ಕೆಲವೊಂದಷ್ಟು ಇಂಪಾರ್ಟೆಂಟ್ ಮಾಹಿತಿಗಳಿದ್ದಾವೆ. ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. US ಸೆಂಟ್ಕಾಮ್ ಚೀಫ್ ಈ ಯುದ್ಧದ ಬಗ್ಗೆ ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸೆಂಟ್ಕಾಮ್ ಅಂತಂದ್ರೆ ಈಗ ಇರಾನ್ ಮೇಲೆ ಯುದ್ಧ ಮಾಡ್ತಾ ಇರುವಂತಹ ಅಮೆರಿಕದ ಕಮಾಂಡ್. ಅಮೆರಿಕದ ಸೇನೆಯಲ್ಲಿ 6 ಕಮಾಂಡ್ಗಳಿದಾವೆ. ಈಗ ಭಾರತದಲ್ಲೂ ಸಹ ಬೇರೆ ಬೇರೆ ಪ್ರದೇಶವನ್ನು ರಕ್ಷಿಸುವಂತಹ ಜವಾಬ್ದಾರಿಯನ್ನು ಒಂದೊಂದು ಕಮಾಂಡ್ಗೆ ಕೊಡಲಾಗಿದೆ. ನಾರ್ದರ್ನ್ ಕಮಾಂಡ್, ಈಸ್ಟರ್ನ್ ಕಮಾಂಡ್, ಹೀಗೆ ಅಮೆರಿಕವೂ ಕೂಡ ಕಮಾಂಡ್ಗಳನ್ನು ರಚಿಸಿದೆ. ಆದರೆ ಅದು ಕೇವಲ ಅಮೆರಿಕಾಗೆ ಮಾತ್ರ ಸೀಮಿತ ಆಗಿಲ್ಲ, ಅವರು ಇಡೀ ವಿಶ್ವಕ್ಕೆ ತನ್ನ ಸೇನೆಯನ್ನು ನಿಯೋಜನೆ ಮಾಡಿದ್ದಾರೆ. ಈಗ ಅಮೆರಿಕ ಮತ್ತು ಕೆನಡಾ ಸೇರಿದಂತೆ ಈ ಉತ್ತರ ಅಮೆರಿಕ ಭಾಗವನ್ನು ನೋಡಿಕೊಳ್ಳುವಂತಹದ್ದು ಅಮೆರಿಕದ ಸೇನೆಯ ನಾರ್ದರ್ನ್ ಕಮಾಂಡ್. ಹಾಗೆ ದಕ್ಷಿಣ ಅಮೆರಿಕವನ್ನ ಅಮೆರಿಕದ ಸದರ್ನ್ ಕಮಾಂಡ್ ಡೀಲ್ ಮಾಡುತ್ತೆ. ಈ ವೆನಿಜುವೆಲಾ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ, ಅದನ್ನೆಲ್ಲ ಮಾಡಿರುವಂತಹದ್ದು ಅಮೆರಿಕದ ಸದರ್ನ್ ಕಮಾಂಡ್. ಹಾಗೆ ಆಫ್ರಿಕಾ ದೇಶಗಳ ವ್ಯವಹಾರಕ್ಕೋಸ್ಕರವಾಗಿ ಅಮೆರಿಕದ ಆಫ್ರಿಕನ್ ಕಮಾಂಡ್ ಇದೆ. ಹಾಗೆ ರಷ್ಯಾ ಮತ್ತು ಯುರೋಪ್ನ ವಿಚಾರಗಳಿಗೋಸ್ಕರವಾಗಿ ಅಮೆರಿಕದ ಯುರೋಪಿಯನ್ ಕಮಾಂಡ್ ಇದೆ. ಹಾಗೆ ಚೈನಾ, ಭಾರತ, ಆಸ್ಟ್ರೇಲಿಯಾ, ಜಪಾನ್ ಈ ಭಾಗದಲ್ಲಿ ಅಮೆರಿಕದ ಇಂಡೋ ಪೆಸಿಫಿಕ್ ಕಮಾಂಡ್ ಡೀಲ್ ಮಾಡುತ್ತೆ. ಅದೇ ರೀತಿಯಾಗಿ ಮಿತ್ರರೇ, ಈ ಮಧ್ಯ ಏಷ್ಯಾ ಮತ್ತು ಪಶ್ಚಿಮ ಏಷ್ಯಾವನ್ನು ನೋಡಿಕೊಳ್ಳುವಂತಹದ್ದು ಅಮೆರಿಕದ ಸೆಂಟ್ರಲ್ ಕಮಾಂಡ್, ಅದನ್ನ ಸೆಂಟ್ಕಾಮ್ ಅಂತ ಕರೆಯಲಾಗುತ್ತೆ. ಈಗ ಇರಾನ್ ಮೇಲಿನ ಯುದ್ಧದ ನೇತೃತ್ವವನ್ನು ವಹಿಸಿಕೊಂಡಿದ್ದು ಇದೇ ಸೆಂಟ್ಕಾಮ್. ಅದರ ಮುಖ್ಯಸ್ಥ ಬ್ರಾಡ್ ಅಡ್ಮಿರಲ್ ಕೂಪರ್ ಒಂದು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಇರಾನ್ನ ನೇವಿ ಮತ್ತು ಏರ್ ಫೋರ್ಸ್ ಅನ್ನ ಈಗಾಗಲೇ ಎಷ್ಟಾಗುತ್ತೋ ಅಷ್ಟು ಡ್ಯಾಮೇಜ್ ಮಾಡಿದೀವಿ, ಅದು ಕಂಪ್ಲೀಟ್ ಆಗಿ ಬಲಹೀನವಾಗಿದೆ. ಅಷ್ಟು ಮಾತ್ರ ಅಲ್ಲ, ಇರಾನ್ನ ಡ್ರೋನ್ ಫೆಸಿಲಿಟೀಸ್ಗಳು ಕೂಡ ಕಂಪ್ಲೀಟ್ ಆಗಿ ಶಕ್ತಿಗುಂದಿದ್ದಾವೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಇರಾನ್ ಡ್ರೋನ್ ದಾಳಿಯ ಸಾಮರ್ಥ್ಯ 83% ಕಡಿಮೆ ಆಗಿದೆ. ಹಾಗೆ ಅವರ ಬ್ಯಾಲಿಸ್ಟಿಕ್ ಮಿಸೈಲ್ ಸಾಮರ್ಥ್ಯವೂ ಕೂಡ 90% ಕಡಿಮೆ ಆಗಿದೆ ಅಂತ. ಮಿತ್ರರೇ, ಇದು ಬಹಳ ದೊಡ್ಡ ಸ್ಟೇಟ್ಮೆಂಟ್. ಇರಾನ್ನ ಶಕ್ತಿ ಇದ್ದಿದ್ದೇ ಅವರ ಡ್ರೋನ್ ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳಲ್ಲಿ. ಈಗ ಸೆಂಟ್ಕಾಮ್ ಚೀಫ್ ಹೇಳ್ತಾ ಇದ್ದಾರೆ, ಆಲ್ಮೋಸ್ಟ್ ಅದನ್ನು ನಾವು ಎಂಡ್ ಹಂತಕ್ಕೆ ತಂದಿದ್ದೀವಿ, ಇನ್ನೇನು ಅವರ ಬಳಿಯಲ್ಲಿ ಸಾಮರ್ಥ್ಯ ಇಲ್ಲ, ಇನ್ನು ಹೆಚ್ಚು ಮಿಸೈಲ್ಗಳನ್ನು ಅವರು ಲಾಂಚ್ ಮಾಡೋದಕ್ಕಾಗೋದಿಲ್ಲ ಅಂತ. ಅದರ ಜೊತೆಗೆ ಅಡ್ಮಿರಲ್ ಕೂಪರ್ ಹೇಳ್ತಾರೆ, ಆದರೂ ಸಹ ನಾವು ಎಚ್ಚರಿಕೆಯನ್ನು ತಪ್ಪಿಲ್ಲ, ನಾವು ಅದೇ ಎಚ್ಚರಿಕೆಯಿಂದ ಈ ಕಾರ್ಯಾಚರಣೆಯಲ್ಲಿ ಮುಂದುವರಿತಾ ಇದ್ದೀವಿ. ಅಮೆರಿಕದ ಗುರಿ ಇರುವಂತಹದ್ದು ಅಂತಿಮ ವಿಜಯ, ಅದಕ್ಕೋಸ್ಕರವಾಗಿ ನಮ್ಮ ಕಾರ್ಯಾಚರಣೆಯ ವೇಗವನ್ನ ಹಂತ ಹಂತವಾಗಿ ಹೆಚ್ಚು ಮಾಡ್ತಾ ಇದ್ದೀವಿ. ಈಗಾಗಲೇ ಇರಾನ್ ನೇವಿಯ 30 ಯುದ್ಧ ನೌಕೆಯನ್ನ ನಾವು ಹೊಡೆದು ಹಾಕಿದೀವಿ. ನಿನ್ನೆವರೆಗೆ 20 ಅಂತ ಹೇಳ್ತಾ ಇದ್ರು, ಈಗ ಅದನ್ನ 30 ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಕ್ಲೈಮ್ ಮಾಡಿದ್ದಾರೆ, ಇರಾನ್ನ ಅತ್ಯಂತ ದೊಡ್ಡ ಗಾತ್ರದ ಡ್ರೋನ್ ಕ್ಯಾರಿಯರ್ ಅನ್ನ ಕೂಡ ನಾವು ಹೊಡೆದು ಹಾಕಿದೀವಿ. ನಾನೀಗ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲೇ ಅದು ಸಮುದ್ರದಲ್ಲಿ ಹೊತ್ತಿ ಉರಿತಾ ಇದೆ ಅಂತ ಅಮೆರಿಕದ ಸೆಂಟ್ಕಾಮ್ ಮುಖ್ಯಸ್ಥ ಹೇಳಿಕೆ ಕೊಟ್ಟಿದ್ದಾರೆ. ಆ ಡ್ರೋನ್ ನೌಕೆ ಎಷ್ಟು ದೊಡ್ಡದಾಗಿತ್ತು ಕೇಳಿದ್ರೆ, 2ನೇ ಮಹಾಯುದ್ಧದ ಕಾಲದಲ್ಲಿ ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ ಎಷ್ಟು ದೊಡ್ಡದಾಗಿತ್ತೋ ಅಷ್ಟು ದೊಡ್ಡದಾದಂತಹ ಒಂದು ಡ್ರೋನ್ ಕ್ಯಾರಿಯರ್ ಅನ್ನ ಇರಾನ್ ನಿರ್ಮಾಣ ಮಾಡಿಕೊಂಡಿತ್ತು. ಅದನ್ನ ಧ್ವಂಸ ಮಾಡಿದೀವಿ ಅಂತ ಸೆಂಟ್ಕಾಮ್ನ ಚೀಫ್ ಹೇಳಿದ್ದಾರೆ. ಹಾಗೆ ಈ ಯುದ್ಧದಲ್ಲಿ ಟ್ರಂಪ್ ನಮಗೆ ಇನ್ನೊಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಕೂಡ ಅವರು ಹೇಳಿದ್ದಾರೆ. ಅದೇನು ಕೇಳಿದ್ರೆ, ಇರಾನ್ನ ಡ್ರೋನ್ಗಳು ಮತ್ತು ಮಿಸೈಲ್ಗಳನ್ನ ಮಾತ್ರ ನಾವು ಹೊಡೆಯುವಂತಹದ್ದಲ್ಲ, ಅದನ್ನ ತಯಾರು ಮಾಡುವಂತಹ ಘಟಕಗಳಿದೆಯಲ್ಲ, ಆ ಉತ್ಪಾದನಾ ಸಾಮರ್ಥ್ಯವನ್ನೇ ಕಂಪ್ಲೀಟ್ ನಾಶ ಮಾಡೋದಕ್ಕೆ ನಮಗೆ ಟ್ರಂಪ್ ಟಾಸ್ಕ್ ಕೊಟ್ಟಿದ್ದಾರೆ. ಆ ಗುರಿಯನ್ನ ಇಟ್ಕೊಂಡು ನಾವು ಮುನ್ನುಗ್ತಾ ಇದೀವಿ, ಇದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ, ಆದರೆ ನಾವಿದನ್ನ ಅಚೀವ್ ಮಾಡಿಯೇ ಮಾಡ್ತೀವಿ ಅಂತ ಸೆಂಟ್ಕಾಮ್ನ ಚೀಫ್ ಬಹಳ ಕಾನ್ಫಿಡೆನ್ಸ್ನಿಂದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಈ ಯುದ್ಧ ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ? 1 ವಾರ ಮುಂದುವರಿಯುತ್ತಾ, 2 ವಾರ ಮುಂದುವರಿಯುತ್ತಾ, 1 ತಿಂಗಳಾಗುತ್ತಾ? ಇದರ ಬಗ್ಗೆ ನಾನಾ ರೀತಿಯ ಹೇಳಿಕೆಗಳು ಬರ್ತಲೇ ಇದ್ದಾವೆ. ಅಮೆರಿಕದ ಟ್ರಂಪ್ ಹೇಳಿದ್ರು, ಈ ಯುದ್ಧವನ್ನು ನಾವು 100 ದಿನ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದೀವಿ, ಅದಕ್ಕೆ ಸಿದ್ಧ ಆಗಿದ್ದೀವಿ ಅಂತ. ಈಗ ಅಮೆರಿಕದ ವಾರ್ ಸೆಕ್ರೆಟರಿ ಪೀಟ್ ಹೆಕ್ಸಿತ್ ಇನ್ನೊಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಯುದ್ಧವನ್ನ ನಾವು 8 ವಾರಗಳ ಕಾಲ ಮುಂದುವರಿಸ್ತೀವಿ. ಯುದ್ಧದ ಸಮಯವನ್ನು ನಿಗದಿ ಮಾಡುವಂತವರು ನಾವೇ, ಯುದ್ಧದ ಗುರಿಯನ್ನು ನಿಗದಿ ಮಾಡುವಂತವರು ಕೂಡ ನಾವೇ. ನಮ್ಮ ಗುರಿ ಸಾಧನೆ ಆಗುವವರೆಗೂ ಕೂಡ ಯುದ್ಧವನ್ನು ನಿಲ್ಲಿಸೋದಿಲ್ಲ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.
ಇನ್ನು ಈ ಯುದ್ಧ ಶುರುವಾದ ತಕ್ಷಣದಿಂದಲೂ ಕೂಡ ಕೆಲವೊಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಅದೇನು ಕೇಳಿದ್ರೆ, ಅಮೆರಿಕದ ಬಳಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳ ಸಂಗ್ರಹ ಇಲ್ಲ. ಯಾಕೆ ಅಂತಂದ್ರೆ ಅವರು ಉಕ್ರೇನ್ ಯುದ್ಧದಲ್ಲಿ ಬ್ಯುಸಿ ಆಗಿದ್ರು. ಉಕ್ರೇನ್ಗೆ ಸಪ್ಲೈ ಮಾಡಿದ ಕಾರಣದಿಂದಾಗಿ ಸಾಕಷ್ಟು ಕಡಿಮೆ ಆಗಿದೆ. ಹೀಗಾಗಿ ಈ ಯುದ್ಧದಲ್ಲಿ ಬಹಳ ಕಾಲ ಅಮೆರಿಕ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕ ವರದಿಗಳು ಪ್ರಕಟಗೊಳ್ತಾ ಇದ್ವು. ಇದರ ಬಗ್ಗೆಯೂ ಕೂಡ ಅಮೆರಿಕದ ವಾರ್ ಸೆಕ್ರೆಟರಿ ಹೇಳಿದ್ದಾರೆ, ಈ ಯುದ್ಧವನ್ನ ನಾವು ಎಷ್ಟು ಸಮಯ ಬಯಸ್ತೀವೋ ಅಷ್ಟು ಸಮಯದವರೆಗೆ ಮುಂದುವರಿಸೋದಕ್ಕೆ ಬೇಕಾಗುವಷ್ಟು ಶಸ್ತ್ರಾಸ್ತ್ರಗಳು ನಮ್ಮ ಬಳಿಯಲ್ಲಿ ನಮ್ಮ ಶಸ್ತ್ರಾಗಾರ ತುಂಬಿ ತುಳುಕ್ತಾ ಇದೆ ಅಂತ ಪೀಟ್ ಹೆಗ್ಸಿತ್ ಹೇಳ್ಕೊಂಡಿದ್ದಾರೆ. ಇದರ ಜೊತೆಗೆ ಈ ಯುದ್ಧದಲ್ಲಿ ನಮ್ಮ ಸಂಕಲ್ಪ ಇದೆಯಲ್ಲ, ಇದು ಕಬ್ಬಿಣದಷ್ಟೇ ಗಟ್ಟಿಯಾಗಿದೆ, ಇದರಲ್ಲಿ ಸ್ವಲ್ಪನೂ ಆಚೆ ಈಚೆ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಇನ್ನು ಈ ಯುದ್ಧ ಶುರುವಾದ ತಕ್ಷಣದಿಂದಲೂ ಕೂಡ ಟ್ರಂಪ್ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳದೇ ಇದ್ರೂ ಕೂಡ ಟ್ರಂಪ್ ಅವರ ಈ ಒಂದು ಮಾತನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಯಾಕೆ ಗೊತ್ತಾ, ಅಮೆರಿಕ ಇರಾನ್ ಮೇಲಿನ ಯುದ್ಧವನ್ನು ಮುಗಿಸ್ತಿದ್ದ ಹಾಗೆ ವಿಶ್ವದಲ್ಲಿ ಒಂದು ಶಾಂತಿ ನೆಲೆಸುತ್ತೆ, ಮತ್ತೆಲ್ಲೂ ಕೂಡ ಇವರು ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಭಾವನೆ ಆಗಿತ್ತು. ಈ ಇರಾನ್ ಸರ್ಕಾರದ ಮೇಲೆ ಅಮೆರಿಕ ಕಳೆದ 47 ವರ್ಷಗಳಿಂದಲೂ ಕೂಡ ಹಗೆತನವನ್ನು ಸಾಧಿಸುತ್ತಲೇ ಬಂದಿದೆ. ಅದು ಟ್ರಂಪ್ ಅವರ ಕಾಲದಲ್ಲಿ ಪೀಕ್ಗೆ ತಲುಪಿತ್ತು. ಈ ಕಾರಣದಿಂದ ಟ್ರಂಪ್ ಆ ಗುರಿ ಮುಗಿತಿದ್ದ ಹಾಗೆ ಇದನ್ನು ಎಂಡ್ ಮಾಡ್ತಾರೆ, ಮತ್ತೆ ಯುದ್ಧಕ್ಕೆ ಹೋಗೋದಿಲ್ಲ ಅನ್ನುವಂಥ ಭಾವನೆ ನಮಗೆಲ್ಲ ಇತ್ತಲ್ಲ. ಆದರೆ ಟ್ರಂಪ್ ಅದನ್ನು ಸುಳ್ಳು ಅಂತ ಹೇಳಿದ್ದಾರೆ. ನಾನು ಇರಾನ್ಗೆ ಯುದ್ಧವನ್ನು ನಿಲ್ಲಿಸೋದಿಲ್ಲ, ಕ್ಯೂಬಾ ಕೂಡ ನಮ್ಮ ಮುಂದಿನ ಟಾರ್ಗೆಟ್. ಕ್ಯೂಬಾದ ವಿಚಾರದಲ್ಲಿ ಎಲ್ಲವೂ ಸೆಟ್ ಆಗಿದೆ, ಕೇವಲ ಸಮಯದ ಪ್ರಶ್ನೆ ಅಷ್ಟೇ. ಯಾವಾಗ ದಾಳಿ ಮಾಡಬೇಕು ಅಷ್ಟನ್ನ ಮಾತ್ರ ನಿಗದಿ ಮಾಡಿದ್ರೆ ಆಯ್ತು ಅನ್ನುವ ಅರ್ಥದಲ್ಲಿ ಟ್ರಂಪ್ ಮಾತನಾಡಿದ್ದಾರೆ. ಇದು ಜಗತ್ತಿಗೆ ಹೊಸದಾದಂತಹ ಶಾಕ್ ಕೊಟ್ಟಿದೆ. ಯಾಕೆಂತಂದ್ರೆ ಅಮೆರಿಕದ ಸದ್ಯದ ನಡೆಯನ್ನು ನೋಡಿ ಅವರೆಲ್ಲೂ ಕೂಡ ದಾಳಿ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇಲ್ಲ. ಇಂಟರ್ನ್ಯಾಷನಲ್ ಲಾ ಕಂಪ್ಲೀಟ್ ಆಗಿ ಅಮೆರಿಕ ಗಾಳಿಗೆ ತೂರ್ತಾ ಇದೆ. ವಿಶ್ವಸಂಸ್ಥೆ ರಬ್ಬರ್ ಸ್ಟಾಂಪ್ ಆಗಿ ಹೋಗಿದೆ. ವಿಶ್ವಸಂಸ್ಥೆಯನ್ನ ಫಾಲೋ ಮಾಡೋದು ಹಾಗಿರಲಿ, ಅಮೆರಿಕದ ಸಂವಿಧಾನಕ್ಕೆ ಟ್ರಂಪ್ ಬೆಲೆ ಕೊಡ್ತಾ ಇಲ್ಲ. ಆ ರೀತಿಯಾಗಿ ಮನಸೋ ಇಚ್ಛೆ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ. ಒಬ್ಬ ಅಮೆರಿಕದ ಸರ್ವಾಧಿಕಾರಿಯಂತೆ ಟ್ರಂಪ್ ವರ್ತಿಸ್ತಾ ಇದ್ದಾರೆ. ಈಗ ಇರಾನ್ ಯುದ್ಧಕ್ಕೆ ಮುಗಿಯುತ್ತೆ ಅಂತ ಅಂದುಕೊಂಡ್ರೆ ಕ್ಯೂಬಾ ಕೂಡ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಅಂತ ಹೇಳಿ ಜಗತ್ತಿನ ಹುಬ್ಬೇರುವಂತೆ ಮಾಡಿದ್ದಾರೆ. ಇದರ ಜೊತೆಗೆ ಇರಾನ್ ಕುರಿತಾಗಿಯೂ ಕೂಡ ಟ್ರಂಪ್ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಹುತೇಕರಿಗಿರುವ ಪ್ರಶ್ನೆ ಏನು, ಇರಾನ್ ಒಳಗೆ ಅಮೆರಿಕ ತನ್ನ ಭೂಸೇನೆಯನ್ನು ನುಗ್ಗಿಸುತ್ತಾ? ಭೂಸೇನೆಯನ್ನು ನುಗ್ಗಿಸದೇ ಇದ್ದರೆ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡುವಂಥದ್ದು ಹೇಗೆ? ಇರಾನನ್ನು ಕಂಪ್ಲೀಟ್ ಹಿಡಿತಕ್ಕೆ ಪಡೆಯುವಂಥದ್ದು ಹೇಗೆ? ಈ ಬಗ್ಗೆ ಅನೇಕ ಪ್ರಶ್ನೆಗಳಿದ್ದಾವೆ. ಆದರೆ ಟ್ರಂಪ್ ಹೇಳಿದರೆ ಭೂಸೇನೆಯನ್ನು ನುಗ್ಗಿಸುವಂಥದ್ದು ಅದು ಸಮಯದ ವ್ಯರ್ಥ, ಅದೆಲ್ಲ ಅವಶ್ಯಕತೆ ಇಲ್ಲ. ಇರಾನ್ ಈಗಾಗಲೇ ಎಲ್ಲವುದನ್ನು ಕಳೆದುಕೊಂಡಿದೆ, ಅವರು ಕಂಪ್ಲೀಟ್ ಆಗಿ ಸೋತು ಹೋಗ್ಬಿಟ್ಟಿದ್ದಾರೆ ಅಂತ ಟ್ರಂಪ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇರಾನ್ ಕುರಿತಾಗಿ ನಮ್ಮ ಮುಂದಿನ ಪ್ಲಾನ್ ಕೂಡ ಫಿಕ್ಸ್ ಆಗಿದೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ ಇರಾನ್ನಲ್ಲಿ ಮುಂದೆ ಯಾರು ಅಧಿಕಾರಕ್ಕೆ ಬರಬೇಕು ಅನ್ನೋದು ಕೂಡ ನಮ್ಮ ಮನಸ್ಸಿನಲ್ಲಿ ಈಗಾಗಲೇ ಫಿಕ್ಸ್ ಆಗಿದೆ. ಆ ನಾಯಕನನ್ನು ನಾವು ಹುಡುಕಿಟ್ಕೊಂಡಿದ್ದೀವಿ ಅಂತ ಟ್ರಂಪ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇರಾನ್ಗೆ ಒಬ್ಬ ಒಳ್ಳೆ ನಾಯಕ ಬೇಕು, ಆತ ಮುಂದಿನ 10 ವರ್ಷದಲ್ಲಿ ಇರಾನನ್ನ ಬಲಿಷ್ಠವಾಗಿ ಕಟ್ಟಬೇಕು, ಅಂತಹ ನಾಯಕ ಇರಾನ್ನ ಒಳಗೆ ಇದ್ದಾನೆ, ಹೀಗಂತ NBCಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಆ ನಾಯಕನನ್ನ ಸಾಯದಂತೆ ನಾವು ರಕ್ಷಿಸ್ತಾ ಇದ್ದೀವಿ, ನೋಡ್ಕೊಳ್ತಾ ಇದ್ದೀವಿ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. ಆದರೆ ಟ್ರಂಪ್ ಆತನ ಹೆಸರನ್ನ ಮಾತ್ರ ಬಹಿರಂಗಪಡಿಸಿಲ್ಲ. ಇನ್ನು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧವನ್ನು ಆರಂಭಿಸಿದ್ವಲ್ಲ, ಆ ದಿನವೇ ಇರಾನ್ನಲ್ಲಿ ಬಹಳ ಕೆಟ್ಟ ಘಟನೆಯೊಂದು ನಡೆದಿತ್ತು. ಇರಾನ್ನಲ್ಲಿದ್ದಂತಹ ಬಾಲಕಿಯರ ಶಾಲೆಗೆ ಒಂದು ಮಿಸೈಲ್ ಹಿಟ್ ಆಗಿತ್ತು. ಆ ಘಟನೆಯಲ್ಲಿ 175 ಬಾಲಕಿಯರು ಮೃತಪಟ್ಟಿದ್ರು. ಈ ದಾಳಿಯ ಬಗ್ಗೆ ಜಾಗತಿಕವಾಗಿ ಖಂಡನೆ ವ್ಯಕ್ತವಾಗಿತ್ತು. ಈಗ ಅಮೆರಿಕದ ಪೆಂಟಗಾನ್ ಈ ಬಗ್ಗೆ ತನಿಖೆಯನ್ನ ಕೈಗೊಂಡಿದೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಯಾಕೋಸ್ಕರವಾಗಿ ಈ ಘಟನೆ ಆಯಿತು, ಯಾರಿಂದ ತಪ್ಪಾಗಿದೆ ಅನ್ನೋದರ ಬಗ್ಗೆ. ಜೊತೆಗೆ ಈ ದಾಳಿ ಅಮೆರಿಕದ ಸೇನೆಯಿಂದಲೇ ಆಗಿದೆ ಅನ್ನೋದನ್ನ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಈ ದಾಳಿಯನ್ನ ಇಸ್ರೇಲ್ ಮಾಡಿದ್ದಲ್ಲ, ಅಮೆರಿಕದ ಪಡೆಯಿಂದಲೇ ಈ ದಾಳಿ ನಡೆದಿರುವಂತಹದ್ದು. ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಈ ಶಾಲೆ ಒಂದು ಸೈನಿಕ ಶಾಲೆ ಆಗಿತ್ತು. ಅದು IRGCಯ ನೌಕಾಪಡೆಯ ಬೇಸ್ನ ಪಕ್ಕದಲ್ಲೇ ಇತ್ತು. ಅಮೆರಿಕ ಸೇನೆಯ ಟಾರ್ಗೆಟ್ IRGCಯ ನೌಕಾಪಡೆಯ ಬೇಸ್ ಆಗಿತ್ತು. ಈ ಶಾಲಾ ಕಟ್ಟಡವೂ ಕೂಡ IRGCಯ ನೌಕಾಪಡೆಯ ಬೇಸ್ನ ಭಾಗವೇ ಅಂತ ಹೇಳಿ ಅಮೆರಿಕ ಹಿಟ್ ಮಾಡಿದೆ. ಆದರೆ ಅದು ಇರಾನ್ನ ಸೈನಿಕರ ಮಕ್ಕಳು ಓದ್ತಾ ಇದ್ದಂತಹ ಶಾಲೆ ಆಗಿತ್ತು. ಹೀಗಾಗಿ ಈ ದುರ್ಘಟನೆ ಸಂಭವಿಸಿದೆ. ಇದರ ಕುರಿತಾಗಿ ಡೀಟೇಲ್ ಆಗಿ ತನಿಖೆ ಆಗ್ತಾ ಇದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಮಿತ್ರರೇ, ತನಿಖೆ ಮಾಡಿ ಇವ್ರು ಏನ್ ಮಾಡ್ತಾರೆ? ಒಂದು ತೇಪೆ ಹಚ್ಚುತ್ತಾರಷ್ಟೇ. ತಪ್ಪಿತಸ್ಥರಿಗೆ ಏನಾದರೂ ಶಿಕ್ಷೆ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಕೇಳಿದ್ರೆ ಅದು ಅಮೆರಿಕ ಮಾಡಿದಂತಹ ತಪ್ಪು, ಹಾಗಾಗಿ ಅದು ಮುಚ್ಚೋಗುತ್ತೆ. ಇನ್ನು ಈ ಯುದ್ಧ ಶುರುವಾಗ್ತಿದ್ದ ಹಾಗೆ ಇಸ್ರೇಲ್ ಲೆಬನಾನ್ ಫ್ರಂಟ್ ಅನ್ನು ಕೂಡ ಓಪನ್ ಮಾಡಿದೆ. ನಿಮಗೆಲ್ಲ ಗೊತ್ತೇ ಇದೆ, ಹಿಜ್ಬುಲ್ಲಾಗಳು ಕೂಡ ಇಸ್ರೇಲ್ ವಿರುದ್ಧವಾಗಿ ದಾಳಿಯನ್ನ ಆರಂಭಿಸಿದ್ವು. ಇದಕ್ಕೆ ವಿರುದ್ಧವಾಗಿ ಇಸ್ರೇಲ್ ಮತ್ತೆ ಲೆಬನಾನ್ಗೆ ನುಗ್ಗಿದೆ. ಅಳಿದುಳಿದಂತಹ ಹಿಜ್ಬುಲ್ಲಾಗಳನ್ನ ಹತ್ಯೆ ಮಾಡೋದಕ್ಕೆ ಇಸ್ರೇಲ್ ನಿರ್ಧಾರ ಮಾಡಿದೆ. ಈಗ ಲೆಬನಾನ್ನ ಹಿಜ್ಬುಲ್ಲಾಗಳು ಇಸ್ರೇಲ್ಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಅದೇನು ಕೇಳಿದ್ರೆ, ಇಸ್ರೇಲ್ನ ಉತ್ತರ ಭಾಗದ ಇಂತಿಷ್ಟು ಪ್ರದೇಶದಲ್ಲಿ ಜನ ಈ ತಕ್ಷಣವೇ ಖಾಲಿ ಮಾಡಬೇಕು. ಲೆಬನಾನ್ ಮತ್ತು ಇಸ್ರೇಲ್ ಗಡಿಯ 5 ಕಿಲೋಮೀಟರ್ ವರೆಗಿನ ಪ್ರದೇಶದಲ್ಲಿ ಜನಸಾಮಾನ್ಯರು ಬೇರೆ ಕಡೆಗೆ ಸ್ಥಳಾಂತರ ಆಗಬೇಕು ಅಂತೇಳಿ ಅವರೊಂದು ಪೋಸ್ಟ್ ರಿಲೀಸ್ ಮಾಡಿದ್ದಾರೆ.
ಇದು ಇಸ್ರೇಲ್ಗೆ ಹಿಜ್ಬುಲ್ಲಾಗಳು ಮಾಡಿದಂತಹ ವ್ಯಂಗ್ಯ. ಸಾಮಾನ್ಯವಾಗಿ ಇಸ್ರೇಲ್ ಈ ರೀತಿಯ ಪೋಸ್ಟ್ಗಳನ್ನು ರಿಲೀಸ್ ಮಾಡುತ್ತೆ. ನೀವೇನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಸೇಮ್ ಟು ಸೇಮ್ ಇಸ್ರೇಲ್ ಮಾಡುವಂತಹ ಪೋಸ್ಟ್ಗಳು. ಈಗ ಹಿಜ್ಬುಲ್ಲಾಗಳು ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಇದಕ್ಕೂ ಕೆಲವೇ ಗಂಟೆಗಳ ಮುಂಚೆ ದಕ್ಷಿಣ ಬೈರೂತ್ನ ಜನಗಳಿಗೆ ಮನೆ ಖಾಲಿ ಮಾಡೋದಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಬೈರೂತ್ನ ದಾಹಿಯೆ ಅನ್ನುವಂತಹ ಪ್ರದೇಶವನ್ನ ಇಸ್ರೇಲ್ ಟಾರ್ಗೆಟ್ ಮಾಡಿದೆ. ಇದು ಹಿಜ್ಬುಲ್ಲಾಗಳ ಅತ್ಯಂತ ಬಲವಾದಂತಹ ನೆಲೆ. ಇಸ್ರೇಲ್ ಈ ಭಾಗವನ್ನ ಟಾರ್ಗೆಟ್ ಮಾಡ್ತಿದ್ದ ಹಾಗೆ ಅಲ್ಲೊಂದು ರೀತಿಯ ಆತಂಕ ಸೃಷ್ಟಿಯಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಆ ಪ್ರದೇಶದಿಂದ ಜನರು ಬೇರೆ ಕಡೆಗೆ ವಲಸೆ ಹೋಗ್ತಿರುವ ಬಗ್ಗೆಯೂ ಕೂಡ ವರದಿಯಾಗಿದೆ. ಇದರ ನಡುವೆ ಲೆಬನಾನ್ನ ಸರ್ಕಾರ ಕೂಡ ಒಂದು ಇಂಟ್ರೆಸ್ಟಿಂಗ್ ತೀರ್ಮಾನವನ್ನು ಕೈಗೊಂಡಿದೆ. ಅದೇನು ಕೇಳಿದ್ರೆ, ಲೆಬನಾನ್ ದೇಶದಲ್ಲಿ IRGCಯನ್ನ ಬ್ಯಾನ್ ಮಾಡುವಂತಹ ತೀರ್ಮಾನ. ಇದನ್ನ ನೋಡಿದಾಗ ಏನು ಅನಿಸುತ್ತೆ ಅಂತಂದ್ರೆ, ಈ ರೈಲ್ ಹೋದ ಮೇಲೆ ಟಿಕೆಟ್ ತೆಗೆದುಕೊಂಡ ಹಾಗೆ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ, ಇಷ್ಟು ದಿನದ ಒಳಗಾಗ್ಲೇ ಲೆಬನಾನ್ನ ಸರ್ಕಾರ ಈ ತೀರ್ಮಾನ ಮಾಡಬೇಕಾಗಿತ್ತು. ಇಷ್ಟು ದಿನ ಲೆಬನಾನ್ನ ಸರ್ಕಾರ ಕಣ್ಮುಚ್ಚಿಕೊಂಡು ಕೂತ್ಕೊಂಡಿತ್ತು. ಈ ಲೆಬನಾನ್ ಇದೆಯಲ್ಲ, ಒಂಥರ ವಿಚಿತ್ರವಾದಂತಹ ದೇಶ. ಅಲ್ಲಿ ಕ್ರಿಶ್ಚಿಯನ್ನರು ಕೂಡ ಇದ್ದಾರೆ, ಶಿಯಾ ಮುಸ್ಲಿಮರು ಇದ್ದಾರೆ, ಸುನ್ನಿ ಮುಸ್ಲಿಮರು ಕೂಡ ಇದ್ದಾರೆ. ಈ ಶಿಯಾ ಮುಸ್ಲಿಮರ್ ಇರುವಂತಹದ್ದು ದಕ್ಷಿಣ ಲೆಬನಾನ್ನಲ್ಲಿ. ಅದಷ್ಟೂ ಪ್ರದೇಶವನ್ನ ಹಿಜ್ಬುಲ್ಲಾಗಳು ಕಂಟ್ರೋಲ್ ಮಾಡ್ತಾ ಇದ್ರು. ಉತ್ತರ ಲೆಬನಾನ್ನಲ್ಲಿ ಅಲ್ಲಿನ ಅಧಿಕೃತ ಸರ್ಕಾರ ಇದೆ. ಈಗ ಆ ಅಧಿಕೃತ ಸರ್ಕಾರವೇ IRGCಯನ್ನ ಬ್ಯಾನ್ ಮಾಡಿರೋದು. ಇದರ ಜೊತೆಗೆ ಇರಾನ್ಗೆ ಇದ್ದಂತಹ ವೀಸಾ ಫ್ರೀ ಎಂಟ್ರಿಯನ್ನ ಕೂಡ ಅವರು ರದ್ದುಪಡಿಸಿದ್ದಾರೆ. ಇನ್ಮುಂದೆ ಇರಾನ್ನ ಪ್ರಜೆಗಳು ಬರಬೇಕಾದ್ರೆ ವಿಶೇಷವಾದಂತಹ ಪರ್ಮಿಷನ್ ಅಗತ್ಯ ಅಂತ ಲೆಬನಾನ್ನ ಸರ್ಕಾರ ಹೇಳಿದೆ. ಈ ಇರಾನ್ನ IRGCಗೆ ಲೆಬನಾನ್ ಇದೆಯಲ್ಲ, ಇದೊಂಥರ ಮಾವನ್ ಮನೆ ಇದ್ದಾಗಿತ್ತು. ಯಾವಾಗ ಬೇಕಾದ್ರೂ ಹೋಗ್ತಾ ಇದ್ರು, ಯಾವಾಗ ಬೇಕಾದ್ರೂ ಬರ್ತಾ ಇದ್ರು. ಅದಕ್ಕೆ ಯಾವುದೇ ಅಡೆತಡೆಗಳು ಏನೂ ಕೂಡ ಇರಲಿಲ್ಲ. ಲೆಬನಾನ್ನ ಸರ್ಕಾರ ಅದನ್ನ ರಿಸ್ಟ್ರಿಕ್ಟ್ ಕೂಡ ಮಾಡ್ತಾ ಇರಲಿಲ್ಲ. ಹೀಗಾಗಿ ಮನಸೋ ಇಚ್ಛೆ ಇವರು ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿ ಹಿಜ್ಬುಲ್ಲಾಗಳನ್ನ ಬಹಳ ಸ್ಟ್ರಾಂಗ್ ಮಾಡಿಟ್ಟಿದ್ರು. ಈಗ ಲೆಬನಾನ್ ಸರ್ಕಾರ ಕೈಗೊಳ್ತಾ ಇರುವಂತಹ ಈ ತೀರ್ಮಾನಗಳಿಗೆ ಫ್ರಾನ್ಸ್ ಸರ್ಕಾರವೂ ಕೂಡ ಬೆಂಬಲವನ್ನು ಸೂಚಿಸ್ತಾ ಇದೆ. ಈ ಲೆಬನಾನ್ ಭಾಗದಲ್ಲಿ ಫ್ರಾನ್ಸ್ನ ಇನ್ಫ್ಲೂಯೆನ್ಸ್ ಬಹಳ ಜಾಸ್ತಿ ಇದೆ. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಲೆಬನಾನ್ನ ಅಧಿಕೃತ ಸರ್ಕಾರಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋದಾಗಿಯೂ ಕೂಡ ಹೇಳಿದ್ದಾರೆ. ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಈ ಯುದ್ಧ ಎಂಡ್ ಆಗುವ ವೇಳೆಗೆ ಲೆಬನಾನ್ ಕೂಡ ಕಂಪ್ಲೀಟ್ ಆಗಿ ಅಲ್ಲಿನ ಅಧಿಕೃತ ಸರ್ಕಾರದ ಹಿಡಿತಕ್ಕೆ ಬರುವಂತಹ ಸಾಧ್ಯತೆಗಳಿದಾವೆ. ಹಾಗೇನಾದ್ರೂ ಆಗಿದ್ದೇ ಆದ್ರೆ ಇಸ್ರೇಲ್ಗೆ ಬಹಳ ದೊಡ್ಡ ಜಯ. ಇಸ್ರೇಲ್ಗಿದ್ದಂತಹ ದೊಡ್ಡ ತಲೆಬಿಸಿಯೇ ಅಂತ್ಯ ಆಗ್ಬಿಡುತ್ತೆ. ಮಿತ್ರರೇ, ಇದಿಷ್ಟು ಯುದ್ಧದಲ್ಲಿ ಈವರೆಗೆ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳ ಕುರಿತಾಗಿ ಮಾಹಿತಿ. ಈ ವಿಷಯಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.